Hello everyone. In this video, we are going to discuss continued part of the English grammar, that is prepositions, part number 4. First one, into. Usage, enter a room or a building. Related example, go into the house. ನೋಡಿ, ಇಂಟು ಅನ್ನ ಯಾವಾಗ ಬಳಸ್ತಾರೆ ಅಂತಂದ್ರೆ ಹೊರಗಿಂದ ಒಳಗೆ. ಈ ಫಾರ್ ಎಕ್ಸಾಂಪಲ್, ದ ಟೀಚರ್ ಈಸ್ ಎಂಟ್ರಿಂಗ್ ಇನ್ ಟು ದ ಕ್ಲಾಸ್ ರೂಮ್ ಅಂದ್ರೆ ಹೊರಗಿನಿಂದ ಒಳಗೆ ಹೊಂಟಾಗ. ಇಲ್ಲೊಂದು ಪಿಕ್ಚರ್ ತೋರಿಸ್ತಾ ಇದೆ ನೋಡಿ, ದ ಬಾಲ್ ಈಸ್ ಗೋಯಿಂಗ್ ಇನ್ ಟು ದ ಬಾಕ್ಸ್. ಇಲ್ಲಿ ಕೂಡ ನೋಡಿ, ಹೊರಗಿನಿಂದ ಒಳಗೆ. ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ, ಅ ಮ್ಯಾನ್ ಈಸ್ ಜಂಪ್ಡ್ ಇನ್ ಟು ದ ವಾಟರ್. ನೋಡಿ, ಅದು ಕೂಡ ಹೊರಗಿನಿಂದ ಒಳಗೆ. ಸೊ ಲೈಕ್ ದಿಸ್, in so many forms, into is used. Next one, onto. Usage, movement to the top. Example, jump onto the table. ಅಂದ್ರೆ ಇಲ್ಲ ಆಂಟು ಅಂತಂದ್ರೆ ಹೆಂಗಂತಂದ್ರೆ ಟಾಪ್ ಆಫ್ ದಿ ಯಾವುದೇ ಒಂದು ವಸ್ತು ಇರ್ಬೋದು, ಅದ್ರ ಮೇಲೆ ಏನಂತಂದ್ರೆ ಮೂಮೆಂಟ್ ಇರುತ್ತೆ ನೋಡಿ. ಅಲ್ಲಿ ತೋರಿಸ್ತಾ ಇದೆ ನೋಡಿ ಚಿತ್ರದಲ್ಲಿ, ಆನ್ ಟು, ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ ನೋಡಿ, ಮೂಮೆಂಟ್, ದಟ್ ಶೋಸ್ ದ ಮೂಮೆಂಟ್. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಜಂಪ್ ಆನ್ ಟು ದ ಟೇಬಲ್ ಅಂದ್ರೆ ಟೇಬಲ್ ಮೇಲೆ ಜಂಪ್ ಮಾಡೋದು. ಲೈಕ್ ದೀಸ್ ವಿ ಹ್ಯಾವ್ ಟು ಮೆನ್ಷನ್ ಮೆನಿ ಎಕ್ಸಾಂಪಲ್ಸ್ ಹಿಯರ್. ನೆಕ್ಸ್ಟ್ ಒನ್, ಟುವರ್ಡ್ಸ್. ಯೂಸೇಜ್, ಮೂವ್ಮೆಂಟ್ ಇನ್ ದ ಡೈರೆಕ್ಷನ್. Related example, go towards the house. ಅಂದ್ರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗುವುದು. ಅಲ್ಲಿ ತೋರಿಸ್ತಾ ಇದೆ ನೋಡಿ ಚಿತ್ರದಲ್ಲಿ, ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಅವನು, ಒಂದು ದಿಕ್ಕಿನಲ್ಲಿ ಸಾಗ್ತಾ ಇದ್ದಾನೆ. ಅವನು ಮನೆಗೆ ಹೊಂಟಿರ್ಬೋದು ಅಥವಾ ಮತ್ತೊಂದು ಎಲ್ಲ ಕಡೆ ಹೊರಟಿರ್ಬೋದು. ಸೊ ಇಟ್ ಮೀನ್ಸ್ ಹಿ ಮೂವ್ಡ್ ಟುವರ್ಡ್ಸ್ ಹೋಮ್. ನೆಕ್ಸ್ಟ್ ಒನ್, ಫ್ರಾಮ್. ಫ್ರಾಮ್ ಅಂದ್ರೆ ದಿಂದ. Usage, in the sense of where from. Related example, a flower from the garden. From ಅಂದ್ರೆ ಏನು ಗೊತ್ತಾ, ಎಲ್ಲಿಂದ, ದಿಂದ ಅಂತ ಅರ್ಥ ಆಗುತ್ತೆ. ಇಟ್ ಮೀನ್ಸ್ ಒಂದು ಎಕ್ಸಾಂಪಲ್ ಕೊಟ್ಟಿದೆ ನೋಡಿ ಅಲ್ಲಿ, ಎ ಫ್ಲವರ್ ಫ್ರಮ್ ದ ಗಾರ್ಡನ್. ಆ ತಂದಂತ ಹೂ ಎಲ್ಲಿದು, ಎಲ್ಲಿಂದ ಅಂತಂದ್ರೆ ಫ್ರಮ್ ದ ಗಾರ್ಡನ್. ನೆಕ್ಸ್ಟ್ ಒನ್, ಅಕ್ರಾಸ್. ಕನ್ನಡದಲ್ಲಿ ಅಡ್ಡಲಾಗಿ. ನೀವು ನದಿಗೆ ಅಡ್ಡಲಾಗಿ ಸೇತುವೆಯನ್ನು ಕಟ್ಟಿರ್ತಾರೆ ನೋಡಿರ, ಅಂದ್ರೆ ಏನು, ದ ಬ್ರಿಡ್ಜ್ ಈಸ್ ಬಿಲ್ಟ್ ಅಕ್ರಾಸ್ ದ ರಿವರ್. ಅಲ್ಲಿ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದೆ ನೋಡಿ, ಬ್ರಿಡ್ಜ್ ಇದೆ ಅಲ್ವಾ ಅಲ್ಲಿ. ಯೂಸೇಜ್, ಗೆಟಿಂಗ್ ಟು ದ ಅದರ್ ಸೈಡ್. ರಿಲೇಟೆಡ್ ಎಕ್ಸಾಂಪಲ್, ವಾಕ್ ಅಕ್ರಾಸ್ ದ ಬ್ರಿಡ್ಜ್ ಅಂದ್ರೆ ಅಕ್ರಾಸ್ ದ ಬ್ರಿಡ್ಜ್ ಅಂತಂದ್ರೆ ಏನು, ಬ್ರಿಡ್ಜ್ ಇದೆ ಅಡ್ಡಲಾಗಿ ಹೊಂಟಿದೆ ನೋಡಿ ಅಲ್ಲಿ ಒಬ್ಬ ಹುಡುಗ. ನೆಕ್ಸ್ಟ್ ಒನ್, ಅಬೌವ್. ಯೂಸೇಜ್, ಹೈಯರ್ ದ್ಯಾನ್ ಸಮಥಿಂಗ್. ಅಬೌವ್ ಅಂದ್ರೆ ಏನು ಗೊತ್ತಾ, ಮೇಲೆ. ಎಕ್ಸಾಂಪಲ್ ನೋಡಿ, ಅ ಪಾತ್ ಅಬೌವ್ ದ ಲೇಕ್. ಅಬೌವ್ ಅಂತಂದ್ರೆ ಒಂದು ಆಬ್ಜೆಕ್ಟು ಮತ್ತೊಂದು ಆಬ್ಜೆಕ್ಟ್ಗೂ ಡಿಸ್ಟೆನ್ಸ್ ಇರುತ್ತೆ ನೋಡಿ, ಅಲ್ಲಿ ತೋರಿಸ್ತಾ ಇದೆ ನೋಡಿ ಚಿತ್ರದಲ್ಲಿ, ಲಿಟಲ್ ಬಿಟ್ ಡಿಸ್ಟೆನ್ಸ್. ಇಲ್ಲಿ ಎ ಪಾತ್ ಅಬೌವ್ ದ ಲೇಕ್ ಅಂತಿದೆ ನೋಡಿ. ಹಂಗಂದ್ರೆ ಲೇಕ್ ಅಂದ್ರೆ ಏನು, ಸರೋವರ, ಅದ್ರ ಮೇಲೆ ಇರ್ತಕ್ಕಂಥ ಪಾತ್. ಸೊ ಅದಕ್ಕೆ ಡಿಸ್ಟೆನ್ಸ್ ಇರುತ್ತೆ. ನೆಕ್ಸ್ಟ್ ಒನ್, ಓವರ್. ಓವರ್ ಅಂದ್ರೆ ಕೂಡ ಮೇಲೆ. ಯೂಸೇಜು, ಕವರ್ಡ್ ಬೈ ಸಮಥಿಂಗ್ ಎಲ್ಸ್. ನಿಮಗೆ ಭಾಳ ಜನ ಕನ್ಫ್ಯೂಸ್ ಆಗುತ್ತೆ, ಏನು ಅಂತಂದ್ರೆ ಓವರ್ ಸೇಮ್ ತೋರಿಸಿದ್ರಿ, ಅಬೌವ್ ಸೇಮ್ ತೋರಿಸಿದ್ರಿ ಅಂತಿದ್ರೆ, ಹಂಗಿಲ್ಲ. ಅದು ಆಕ್ಚುಲಿ ಓವರ್ ಅದ ನೋಡಿ, ಎರೋ ಮಾರ್ಕ್ ತೋರಿಸ್ತಾ ಇದೆ ನೋಡಿ, ಅಂದ್ರೆ ಕವರ್ಡ್ ಅಂದ್ರೆ ಏನು, ಫುಲ್ ಕವರ್ ಅದು ಆಗಿರ್ತದೆ. ಒಂದು ಎಕ್ಸಾಂಪಲ್ ಇದೆ ನೋಡಿ ಅಲ್ಲಿ, ಪುಟ್ ಅ ಜಾಕೆಟ್ ಓವರ್ ಶರ್ಟ್. ನೋಡಿ, ಒಂದು ಶರ್ಟ್ ಇರುತ್ತೆ, ಅದ್ರ ಮೇಲೆ ಜಾಕೆಟ್ ಅಂದ್ರೆ ಫುಲ್ ಕವರ್ ಆಗಿರ್ತದೆ. ಅಬೌವ್ ಅಂದ್ರೆ ಹಂಗಲ್ಲ, ಜಸ್ಟ್ ಮೇಲೆ ಇರುತ್ತೆ ಅಷ್ಟೇ. ಸೊ ಇಲ್ಲಿ ಓವರ್ ಅಂತಂದ್ರೆ ಫುಲ್ ಕವರ್, ಕವರ್ಡ್ ಬೈ ಸಮಥಿಂಗ್ ಅಂತ ಕೊಟ್ಟಿದೆ ನೋಡಿ.
ನೆಕ್ಸ್ಟ್ ಒನ್ ಮೀನಿಂಗ್ ಮೋರ್ ದ್ಯಾನ್. ಇನ್ನು ಮತ್ತೆಲ್ಲಿ ಓವರ್ ಬಳಸ್ತಾರೆ ಅಂತಂದರೆ ಜಾಸ್ತಿ ಹೇಳುವಾಗ ಯಾವುದಾದ್ರೂ ಜಾಸ್ತಿಯನ್ನು ಹೇಳ್ತಾ ಇದ್ದೀವಿ ಅಲ್ಲಿ ಓವರ್ ಅಂತ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಓವರ್ 16 ಇಯರ್ಸ್ ಆಫ್ ಏಜ್ ವಿಷಯ ಬಂದಾಗ 16 ವರ್ಷಕ್ಕಿಂತ ಹೆಚ್ಚು, ಅಲ್ಲಿ ಕೂಡ ನಾವು ಓವರನ್ನು ಬಳಸ್ತೀವಿ. ನೆಕ್ಸ್ಟ್ ಒನ್ ಆನ್. ಯೂಸೇಜು ಅಟ್ಯಾಚ್ಡ್. ಅಂದರೆ ಆನ್ ಅಂದರೆ ಏನು, ಮೇಲೆ, ಬಟ್ ಇಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ. ಹೇಗೆ ಅಂತಂದರೆ ಈಗ ಒಂದು ಟೇಬಲ್ ಮೇಲೆ ಡಸ್ಟರ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಎರಡು ಹತ್ಕೊಂಡಿರುತ್ತೆ ಅಲ್ವಾ, ಅಟ್ಯಾಚ್ಡ್. ಆ ರೀತಿ ಇಲ್ಲೊಂದು ಚಿತ್ರದಲ್ಲಿ ತೋರಿಸ್ತಾ ಇದೆ ನೋಡಿ, ಒಂದು ಗೊಂಬೆ ಇದೆ ಅದರ ಮೇಲೆ, ಅಂದರೆ ಎರಡು ಅಟ್ಯಾಚ್ಮೆಂಟ್ ಇದೆ ಅಲ್ವಾ, ಡಿಸ್ಟೆನ್ಸ್ ಇಲ್ಲ ನಡು. ಸೊ ಅಂಥ ಟೈಮ್ದಲ್ಲಿ ಆನನ್ನು ಬಳಸ್ತಾರೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ಅಲ್ಲಿ ಮೂಮೆಂಟ್ ಇರಲ್ಲ, ಫಿಕ್ಸ್. ಆ ಟೈಮ್ದಲ್ಲಿ ಕೂಡ ಆನನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ದ ಪಿಕ್ಚರ್ ಆನ್ ದ ವಾಲ್ ಮೇಲೆ ಒಂದು ಪಿಕ್ಚರ್ ಹಚ್ಚಿರ್ತೀವಲ್ವಾ, ದೆರ್ ಇಸ್ ನೋ ಮೂಮೆಂಟ್ ಇಟ್ ಆಲ್, ಬಟ್ ಅಟ್ಯಾಚ್ಮೆಂಟ್ ಇರುತ್ತೆ, ಅಟ್ಯಾಚ್ಡ್ ಇರುತ್ತೆ. ಸೆಕೆಂಡ್ ಒನ್, ಬೀಯಿಂಗ್ ಆನ್ ಅ ಸರ್ಫೇಸ್. ಎಕ್ಸಾಂಪಲ್, ಆನ್ ದ ಟೇಬಲ್ ಅಂದರೆ ಟೇಬಲ್ ಮೇಲೆ, ಅಲ್ಲಿ ಕೂಡ ಏನಂತಂದರೆ ಸರ್ಫೇಸ್ಗೂ ಮತ್ತು ಟೇಬಲ್ಗೂ ಇರ್ತದಲ್ವಾ. ಸೊ ಆ ರೀತಿ. ನಾವು ವಿ ಸಿ ರಿಲೇಟೆಡ್ ಎಕ್ಸಾಂಪಲ್ಸ್. ಫಸ್ಟ್ ಒನ್, ವಿ ಆರ್ ಫ್ಲೈಯಿಂಗ್ ಅಬೌವ್ ದ ಕ್ಲೌಡ್ಸ್. ಇಲ್ಲಿ ಅಬೌವ್ ಯಾಕೆ ಬಳಕೆ ಆಗಿದೆ ಅಂತಂದರೆ ಒಂದು ಮೂಮೆಂಟ್ ಇದೆ, ಸೆಕೆಂಡ್ ಒನ್ ಏನು ಅಂತಂತಂದರೆ ಡಿಸ್ಟೆನ್ಸ್ ಇದೆ ಅಲ್ವಾ. ಅಬೌವ್ ದ ಕ್ಲೌಡ್ಸ್ ಅಂದರೆ ಕ್ಲೌಡ್ಸ್ ಕತ್ತೆ ಅಲ್ಲ, ಕ್ಲೌಡ್ಸ್ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ, ಮೂಮೆಂಟ್ ಜೊತೆಗೆ ಡಿಸ್ಟೆನ್ಸ್. ಫಾರ್ ದೋಸ್ ರೀಸನ್ಸ್ ವಿ ಹ್ಯಾವ್ ಯೂಸ್ಡ್ ಅಬೌವ್ ದೇರ್, ಅಲ್ಲಿ ಅಬೌವ್ನ ಯೂಸ್ ಮಾಡಿದ್ದೀವಿ. ಸೆಕೆಂಡ್ ಒನ್, ಹಿ ಜಂಪ್ಡ್ ಓವರ್ ದ ವಾಲ್. ಇವನು ಗೋಡೆ ಮೇಲೆ ಹಾರ್ತಾನೆ, ಅಲ್ಲಿ ಕೂಡ ಡಿಸ್ಟೆನ್ಸ್ ಇರುತ್ತೆ, ಜೊತೆಗೆ ಏನಂದರೆ ಕವರ್. ನೋಡಿ ಎರೋಮಾನ್ ತೋರಿಸಿದ್ನಲ್ಲ ನಾನು ಪ್ರೀವಿಯಸ್ ಪಿಕ್ಚರ್ದಲ್ಲಿ. ಸೊ ಏನಂತಂದರೆ ಕವರ್ ಕೂಡ ಮಾಡಿದ್ದಾನೆ, ಜೊತೆಗೆ ಡಿಸ್ಟೆನ್ಸ್ ಇದೆ. ಥರ್ಡ್ ಒನ್, ಹಿ ವಾಸ್ ವಾಕಿಂಗ್ ಟುವರ್ಡ್ಸ್ ಮೀ. ಅಂದರೆ ಅವನು ನನ್ನ ಕಡೆನೇ ವಾಕ್ ಮಾಡ್ತಾ ಬರ್ತಾ ಇದ್ದಾನೆ. ಸೊ ಇಲ್ಲಿ ಟುವರ್ಡ್ಸು ಶೂಟೇಬಲ್ ಪ್ರಿಪೋಸಿಷನ್ ಆಗಿದೆ. ಟುವರ್ಡ್ಸ್ ಮೀ ಅಂದ್ರೆ ಏನು, ನನ್ನ ಕಡೆಗೆ. ಫೋರ್ತ್ ಒನ್, ವಿ ಗಾಟ್ ಇನ್ ಟು ದ ಬ್ಯಾಕ್ ಆಫ್ ದ ಕಾರ್. ನಾನು ಈಗ ತಾನೇ ಹೇಳಿದೆ ಏನಂತಂದರೆ ಇಂಟು ಅಂತಂದರೆ ಹೊರಗಿನಿಂದ ಒಳಗೆ. ಸೊ ಆ ರೀತಿ ಇಲ್ಲಿ ಇಂಟುವನ್ನು ಬಳಸಲಾಗಿದೆ. ವಿ ಹ್ಯಾವ್ ಯೂಸ್ಡ್ ಇಂಟು ಬಿಕಾಸ್ ಇಟ್ ಶೋಸ್ ಎಂಟ್ರಿಂಗ್ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್.